ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಂಡಿ ನೋವು ಈ ವಿಷಯದ ಕುರಿತು ಡಾಕ್ಟರ್ ಸೀತಾರಾಮರಾವ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ PS ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ. ಈಗ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಹಿರಿಯ ಮೂಳೆ ತಜ್ಞರಾದ ಡಾಕ್ಟರ್ ಸೀತಾರಾಮರಾವ್ ಅವರು. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರಿಗೂ ಕೂಡ ಒಂದು ಕಾಲು ನೋವು ಅಂತ ಹೇಳಿಕೊಂಡು ಬರ್ತಾರೆ. ಮುಖ್ಯವಾಗಿ ಮಂಡಿಯಲ್ಲಿರುವಂತಹ ಒಂದು ತೊಂದರೆ. ಈ ಮಂಡಿಯ ನೋವಿಗೆ ಏನೆಲ್ಲ ಕಾರಣ ಡಾಕ್ಟ್ರೆ? ಮಂಡಿ ಸವೆತ ಅಂದರೆ ನಮ್ಮಲ್ಲಿ ಇಂಗ್ಲೀಷ್ನಲ್ಲಿ ಅದಕ್ಕೆ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಅದಕ್ಕೆ ಹಲವಾರು ಕಾರಣಗಳಿರ್ತವೆ. ಬೇರೆ ಬೇರೆ ವಯಸ್ಸಲ್ಲಿ ಬೇರೆ ಬೇರೆ ಕಾಯಿಲೆಗೆ ತುತ್ತಾಗಿ ಮಂಡಿ ಸವಿತದೆ. ಹಾಗೆ ಶರೀರದ ಬೇರೆ ಬೇರೆ ಮಂಡಿಗಳು ಸವಿತದೆ. ಸಣ್ಣ ಪ್ರಾಯದಲ್ಲಿ ಬೇರೆ ಬೇರೆ ಕಾಯಿಲೆ ಇರ್ಬೋದು, ಮಂಡಿಯಲ್ಲಿ ಕೀವು ತುಂಬಿರಬಹುದು, ಅಥವಾ TB ಕಾಯಿಲೆಯಲ್ಲಿ ಬರಬಹುದು, ಅಥವಾ ಸಂಧಿವಾತ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ, ಅದರಲ್ಲಿ ಕೂಡ ಸವಿಯಬಹುದು. ಆದರೆ ಹೆಚ್ಚಾಗಿ ನೀವು ಹೇಳಿದಾಗೆ ವಯಸ್ಸಾದವರಿಗೆ ಬರುವುದಕ್ಕೆ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಇದು ಹೆಚ್ಚಾಗಿ 50-60 ವರ್ಷ ಮೇಲಿನವರಿಗೆ ಬರುವ ಕಾಯಿಲೆ, ಮಂಡಿ ಸವಿಯುವುದು. ಆದರೆ ಇತ್ತೀಚೆಗೆ ನಾವು 40-45 ವರ್ಷ ವಯಸ್ಸಿನಲ್ಲೇ ಕೆಲವರಿಗೆ ಎಕ್ಸ್ರೇ ಮುಖಾಂತರ ಪತ್ತೆ ಹಚ್ಚಲಾಗುತ್ತದೆ. ಹಲವಾರು ಕಾರಣಗಳಿವೆ. ಕೆಲವೊಂದು ವಂಶಪಾರಂಪರ್ಯ ಇರಬಹುದು, ತಂದೆ ತಾಯಿಯವರಿಗಿದ್ದವರಿಗೆ ಅದೇ ಕುಟುಂಬದಲ್ಲಿ ಮಕ್ಕಳಿಗೆ ಬರ್ಬೋದು, ಅಥವಾ ಶರೀರದ ಗಾತ್ರ ಜಾಸ್ತಿ ಆಗಿದೆ, ದಡೂತಿ ಇದ್ದವರಿಗೆ ಜಾಸ್ತಿ. ಅದೇ ರೀತಿ ಕಸುಬು, ಹೆಚ್ಚಾಗಿ ಮೆಟ್ಟಲು ಹತ್ತುವುದು, ಕೆಳಗಿಳಿಯುವುದು, ದಿನಕ್ಕೆ 10-6 ಬಾರಿ ತುಂಬ ತೊಂದರೆ ಆಗುತ್ತದೆ. ಅಥವಾ ಕಾಲು ಕುಕ್ಕರ್ ಗಾಲ್ನಲ್ಲಿ ಕೂತ್ಕೊಳ್ಳೋದು, ಇಂಡಿಯನ್ ಟಾಯ್ಲೆಟ್ ದೇಶೀಯ, ಅದಕ್ಕೆಲ್ಲ ಇದರಿಂದಾಗಿ ಬರ್ತದೆ. ಹಾಗೂ ಕೂಡ ಶುಗರ್ ಇದ್ದವರಿಗೆ, ಡಯಾಬಿಟಿಸ್ ಇದ್ದವರಿಗೆ ಸ್ವಲ್ಪ ಜಾಸ್ತಿಯನ್ನು ಬರ್ತದೆ. ಸೊ ಡಯಾಬಿಟಿಸ್ ಮತ್ತು ಇದಕ್ಕೂ ಸಂಬಂಧ ಇದೆ. ಸೊ ಇದನ್ನೆಲ್ಲ ನಾವು ಆಲೋಚನೆಯಲ್ಲಿ ಇಡಬೇಕು. ಈಗ ಮಂಡಿ ಸವೆತ ಅಂತ ಹೇಳುವಂಥದ್ದು ಎರಡು ಕಾಲಲ್ಲೂ ಕೂಡ ಸಾಮಾನ್ಯವಾಗಿ ಒಟ್ಟಿಗೆ ಬರ್ತದೆ, ಅಥವಾ ಒಂದು ಕಾಲಲ್ಲಿ ಮಾತ್ರ ಬರುವಂಥದ್ದು? ಇಲ್ಲ, ಈ ಸಂಧಿವಾತ ಅಂದರೆ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂದರೆ ಹೆಂಗಸರಿ ಬರುವುದು, ಹೆಚ್ಚಾಗಿ ಅದು ಮಧ್ಯ ವಯಸ್ಸಿನ ಮಹಿಳೆಯರಿಗೆ ಬರುವುದು. ಅದು ಹೆಚ್ಚಾಗಿ 2 ಗಂಟೆಗೆ ಬರ್ತದೆ. ಉದಾಹರಣೆಗೆ 2 ಕೈಗಂಟು, ಬೆರಳೆಲ್ಲ ವಿಕಾರ ಆಗುವುದು, ಅದೇ ರೀತಿ ಮೊಣಕಾಲ ಗಂಟು, ಹೀಗೆ 2 ಕಡೆ ಬರ್ತದೆ. ಆದರೆ ನಾವೀಗ ಚರ್ಚೆ ಮಾಡುವುದು ವಯಸ್ಸಾದದ್ದು, ಅಂದರೆ ಆಸ್ಟಿಯೋ ಆರ್ಥ್ರೈಟಿಸ್. ಇದು ಹೆಚ್ಚಾಗಿ 2 ಕಾಲಕ್ಕೆ ಬರಬೇಕು ಅಂತಿಲ್ಲ. ಕೆಲವರಿಗೆ ಒಂದೇ ಕಾಲಿಗೆ ಬರ್ತದೆ, ಅಥವಾ 2 ಗಂಟು ಸುರಾದರೂ ಕೂಡ ಒಂದು ಮೊದಲು ಆರಂಭವಾಗಿ 3-4 ತಿಂಗಳ ನಂತರ ಇನ್ನೊಂದು ಗಂಟೆ ಕೂಡ ಬರಬಹುದು. ಹಾಗೆ 2 ಬರಬೇಕು ಅಂತ ಅಗತ್ಯ ಇಲ್ಲ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ವಯಸ್ಸಾದಾಗ ಬರ್ತದೆ ಅಂತ ಏನಾದರೂ ಉಂಟಾ? ಅದೇ, ಇದು ನಮ್ಮ ಪುಸ್ತಕದ ಪ್ರಕಾರ ಹಾಗೂ ನಮ್ಮ ಅಂದಾಜು ಪ್ರಕಾರ, ಈಗ ಜೀವನ ಶೈಲಿ ನೋಡುವಾಗ, ಅಥವಾ ನಮ್ಮ ಜೀವನದ ಎಷ್ಟು ನಾವು ಜೀವಿಸ್ತೇವೆ ಅಂತ ನೋಡುವಾಗ, ಪ್ರತಿಯೊಬ್ಬರಿಗೂ ನಾವು ಜಾಸ್ತಿ ಸಮಯ ಈ ಜಗತ್ತಿನಲ್ಲಿ ಬಾಳಿದರೆ ಖಂಡಿತ ಒಂದಲ್ಲೊಂದು ದಿವಸ ಬರುತ್ತದೆ. 60 ವಯಸ್ಸಿರ್ಬೋದು, 70, 80, 90 ಹೀಗೆ ಬರುತ್ತದೆ. ಆದ ಕಾರಣ ಈಗ ಭಾರತದಲ್ಲಿ ನೋಡಿದರೆ ಸಾಧಾರಣ 20-40% ಜನಸಂಖ್ಯೆವರೆಗೆ ಈ ಮಂಡಿ ಸವೆತ ಬರ್ತದೆ, ಮೊಣಕಾಲಿದ್ದು. ಅದೇ ರೀತಿ ನೀವು ಜಗತ್ತಿನಲ್ಲಿ ನೋಡಿದರೆ ಸುಮಾರು 15-16 ಮಿಲಿಯನ್ ಜನರು ಈ ಮಂಡಿ ಸವೆತದ ನೋವಿನಿಂದ ಬಳಲುತ್ತಿದ್ದಾರೆ. ಮಹಿಳೆಯರಲ್ಲಿ ಇದು ಜಾಸ್ತಿ, 40 ವಯಸ್ಸಿಗೆ ಶುರುವಾಗಬಹುದು. ಸಾಧಾರಣ ನೀವು ಒಂದು 100 ಮಹಿಳೆಯರು ನೋಡಿದರೆ ಸಾಧಾರಣ 48-50% ಮಹಿಳೆಯರು 40-45 ವಯಸ್ಸಿನ ಅವರಿಗೆ ಈ ಮಂಡಿ ಸವೆತ ಆರಂಭ ಆಗ್ತದೆ. ಮತ್ತೆ ಹೆಚ್ಚಾಗಿ ಇದು ಮೊಣಕಾಲಲ್ಲಿ ಜಾಸ್ತಿ ಬರುವುದು, ಯಾಕಂದರೆ ಇಡೀ ಶರೀರದ ಭಾರ ಹೊರದು ಮೊಣಕಾಲು ಗಂಟು. ಅದಲ್ಲದೆ ಸ್ವಲ್ಪ ಸೊಂಟದ ಗಂಟು ಸವಿಬಹುದು, ಆದರೆ ಕೈಯ ಗಂಟು ಸವಿದು ಭಾರಿ ಕಮ್ಮಿ, ಯಾಕಂದ್ರೆ ನಾವು ಕೈಯಲ್ಲಿ ಏನು ಭಾರ ಹೆಚ್ಚು ಹಾಕುವುದಿಲ್ಲ. ಮತ್ತು ಸಂಧಿವಾತದಲ್ಲಿ, ರುಮಟಾಯ್ಡಲ್ಲಿ ಕೈ ಇದ್ದು ಭುಜ ಅದೆಲ್ಲ, ಮೊಣಕೈ ಗಂಟು ಅದೆಲ್ಲ. ಇದು ಸವಿಯುವುದು ಅಂತ ಹೇಳಿದ್ರೆ ಅದು ಏನು ಡಾಕ್ಟರ್, ಏನಾಗ್ತದೆ ಅಲ್ಲಿ ಮುಖ್ಯವಾಗಿ? ಸವಿಯು ಅಂದರೆ ನೋಡಿ, ನಮ್ಮ ಯಾವುದೇ ಒಂದು ಗಂಟನ್ನು ಅಥವಾ ಮಂಡಿಯನ್ನು ತೆಗೆದುಕೊಂಡ್ರೆ 2 ಅಥವಾ 3 ಎಲುಬುಗಳು ಬಂದು ಜೋಡಿ ಆಗುವುದಕ್ಕೆ ನಾವು ಸಂಧಿ ಅಂತ ಹೇಳ್ತೇವೆ. ಇದರ ಮುಖಾಂತರ ನಮಗೆ ಓಡಾಡ್ಲಿಕ್ಕೆ ಆಗುತ್ತದೆ, ಕಾಲು ಮಡಚಲಿಕ್ಕೆ ಆಗ್ತದೆ, ನೆಟ್ಟೆ ಮಾಡಲಿಕ್ಕೆ. ಆದರೆ ಎಲುಬೆ ತಾಗಿದ್ರೆ ತುಂಬ ನೋವಾಗುತ್ತೆ ಮತ್ತು ಸವಿತದೆ. ಅದಕ್ಕೋಸ್ಕರ ದೇವರು ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಪದರ ಕೊಟ್ಟಿದ್ದಾನೆ. ನಾವು ಅದಕ್ಕೆ ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅಂತ ಹೇಳ್ತೇವೆ. ಇದು ತುಂಬ ಹೆಲ್ದಿ ಇರ್ತದೆ. ಕ್ಯಾಲ್ಸಿಯಂ, ಫಾಸ್ಫರಸ್, ಮ್ಯಾಂಗನೀಸ್ ತುಂಬ, ಮತ್ತು ರಕ್ತ ಸಂಚಲನ ಎಲ್ಲ. ವಯಸ್ಸಾದಂತೆ ಮತ್ತು ಹೆಚ್ಚು ಅದರ ಬಳಕೆ ಆದಂತೆ ನಾವು ಹೆಚ್ಚಾಗಿ ಕಕ್ಕೋಸಲ್ಲಿ ಕೂಡಿಸ್ಕೊಳ್ಳೋದು, ಏಳುವುದು, ಅಥವಾ ಹೆಚ್ಚು ಮೆಟ್ಲು ಹತ್ತುವುದು, ಹೀಗೆ 30-40 ವರ್ಷ ಮಾಡ್ತಾ ಹೋದಲ್ಲಿ, ಅಥವಾ ಶರೀರದ ಗಾತ್ರ ಜಾಸ್ತಿ, ಭಾರ ಜಾಸ್ತಿ ಇದ್ದಲ್ಲಿ ಸವಿಯುವುದು ಶುರುವಾಗುತ್ತದೆ. ಹಾಗೇನಾಗ್ತದೆ, ಈ ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಎಂಬುದು ನಮ್ಮ ಕುಷನ್ ಆಗಿರೋದು, ಅದು ಸವಿತದೆ, ಅದು ನಾಶ ಆಗ್ತದೆ. ನಾಶ ಆಗುವಾಗ ಏನಾಗ್ತದೆ, 2 ಎಲುಬುಗಳು ಹತ್ತಿರ ಒಂದು ಘರ್ಷಣೆಯಾಗಿ ತುಂಬ ನೋವು ಉಂಟಾಗುವುದು, ಶಬ್ದ ಉಂಟಾಗುವುದು, ನಡಿಲಿಕ್ಕೆ ಪ್ರಯಾಸ ಆಗುವುದು, ಕೆಳಗೆ ಕುಕ್ಕರ್ ಗಾತಲ್ಲಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ, ಹೀಗೆಲ್ಲ ತೊಂದರೆ ಆಗುತ್ತದೆ. ಪ್ರಾರಂಭದಲ್ಲಿ ಇದರ ಲಕ್ಷಣಗಳು ಹೇಗಿರ್ತವೆ? ಮೊದಲು ನೋವು, ಹೆಚ್ಚಾಗಿ ನಡೆಯುವಾಗ ನೋವು ಗೊತ್ತಾಗಲಿಕ್ಕಿಲ್ಲ, ಆದರೆ ಹೆಚ್ಚಾಗಿ ಮೆಟ್ಲು ಹತ್ತುವಾಗ, ಕೆಳಗಿಳಿಯುವಾಗ, ಅಥವಾ ನಾವು ಪಾಯ್ಖಾನೆಯಲ್ಲಿ ಕೂತ್ಕೊಳ್ಳುವಾಗ, ಇಂಡಿಯನ್ ಟಾಯ್ಲೆಟ್ ಎಸ್ಪೆಷಲಿ, ನೆಲ ಒರೆಸುವಾಗ ಬಗ್ಗುವಂಥದ್ದು, ಅದೆಲ್ಲ ತುಂಬ ಕಷ್ಟ ಆಗುತ್ತದೆ. ಹಾಗೆ ಬಿಟ್ಟು ನೋವು ಜಾಸ್ತಿ ಆಗಿ ಕೆಲವು ಸಾರಿ ಗಂಟು ಬಾತು ಬರ್ಬೋದು, ಗಂಟಲ್ಲಿ ನೀರು ತುಂಬಿಕೊಳ್ಳಬಹುದು, ಇನ್ಫ್ಲಮೇಷನ್ ಅಂತ ಹೇಳ್ತೇವೆ, ಸ್ವಲ್ಪ ಊತ ಎಲ್ಲ ಶುರುವಾಗಿ. ಅದೇ ರೀತಿ ಡಿಫಾರ್ಮಿಟಿ ಬರ್ಬೋದು. ತುಂಬ ವರ್ಷ ನೀವು ಕೆಲವು ನೋಡಿರ್ಬೋದು, ವಯಸ್ಸಾದವರು ನಡೆಯುವಾಗ ಸ್ವಲ್ಪ ಬೆಂಡಾಗಿರ್ತದೆ. ಇದು ತುಂಬ ಸವೆತಾಗಿ ಎಲುಬು ಮೆದುವಾಗಿ ಅದು ಕುಗ್ಗಿ ಹೋಗಿ ಇದು ಜಾಸ್ತಿ ಆಗ್ತದೆ. 2 ಮೊಣಕಾಲು ಗಂಟು ಅಗಲವಾಗಿ
ಆ್ಯಂಕಲ್ ಜಾಯಿಂಟ್ ನಮ್ಮ ಹತ್ತಿರ ಬರ್ತದೆ, ಈ ಡಿಫಾರ್ಮಿಟಿ ಅಂತ ಅದರಿಂದ ಬರ್ಬೋದು. ಅದೇ ರೀತಿ ಗಂಟು ಮಾಡ್ತೀವಿ, ಈಗ ನಾವು ಸಾಕ್ಸ್ ಹಾಕಲಿಕ್ಕೆ ಕೆಳಗೆ ಬಗ್ಗುದು ಅಥವಾ ಕಸ ಹಾಕಲಿಕ್ಕೆ ಬಗ್ಗುದು ಅದೆಲ್ಲ ಆಗೋದಿಲ್ಲ, ಕಷ್ಟ ಆಗ್ತದೆ. ಇಂಥದ್ದು ಕೆಲವು ಸಾಮಾನ್ಯ ಲಕ್ಷಣಗಳಿರ್ತವೆ. ಇದು ಚಿಕ್ಕ ವಯಸ್ಸಿನಲ್ಲೇ ಆಗುವಂತಹ ಸಾಧ್ಯತೆಗಳುಂಟು. ಚಿಕ್ಕ ವಯಸ್ಸಿನಲ್ಲಿ ಅಂದರೆ ನಾವು ಅದಕ್ಕೆ ಈಗ ವಿಟಮಿನ್ ಕೊರತೆ ಇರಬಹುದು ಅಥವಾ ಹುಟ್ಟುವಾಗಲೇ ಕಾಲು ಸ್ವಲ್ಪ ಊನವಾಗಿರಬಹುದು. ಅದನ್ನು ಸರಿಪಡಿಸದಿದ್ದಲ್ಲಿ ಏನಾಗ್ತದೆ, ಮಗು ಬೆಳವಣಿಗೆ ಆದ ಹಾಗೆ ದೊಡ್ಡದಾಗುವಾಗ ಶರೀರದ ಭಾರ ಒಂದೇ ಕಡೆ ಬೀಳ್ತದೆ. ಅಂದಾಜಲ್ಲಿ ಈಗ ಕಾಲು ನೆಟ್ಟಗಿಲ್ಲ, ಭಾರ ವಿಕಾರವಾಗಿದೆ. ಪೋಲಿಯೋ ಇರ್ಬೋದು ಅಥವಾ TB ಕಾಯಿಲೆ ಇರ್ಬೋದು, ರಿಕೆಟ್ಸ್ ಅಂತ ಹೇಳಿದ್ರೆ ವಿಟಮಿನ್ ಕೊರತೆ ಇರ್ಬೋದು, ಯಾವುದೇ ಕಾಯಿಲೆಯಲ್ಲಿ ಯಾವಾಗ ಗಂಟು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ ಆಗ ಇದು ಸಣ್ಣ ಪ್ರಾಯದಲ್ಲೂ ಕೂಡ ಬರ್ಬೋದು ಅಂತ ಹೇಳಿದ್ರೆ ಆಗ ಸಾಧ್ಯತೆಗಳಿದೆ. ಆದರೆ ಬೇರೆ ಕಾರಣಗಳಿರ್ತವೆ. ಮತ್ತು ಚಿಕ್ಕ ಮಕ್ಕಳಲ್ಲಿ ಬರೋದು ಸಾಧ್ಯತೆ ಕಮ್ಮಿ. ಅವ್ರು ನಡೆದು ಓಡಾಡಿ ಒಂದು 10, 20, 30 ವರ್ಷ ಆ ವಯಸ್ಸಲ್ಲಿ, ಮಧ್ಯ ವಯಸ್ಸಿನಲ್ಲಿ ಈ ತೊಂದರೆ ಶುರುವಾಗ್ತದೆ. ನಾವು ಈಗ ದೊಡ್ಡವರಲ್ಲಿ ಈ ತರದ ಒಂದು ಹೆಚ್ಚು ಕೆಲಸಗಳನ್ನು ಮಾಡುವುದರಿಂದಲೇ ಬರುವಂಥದ್ದು ಅಥವಾ ಬೇರೆ ರೋಗಗಳ ಅಥವಾ ಯಾವುದಾದ್ರೂ ಕಾರಣಗಳಿಂದ ಬರುವಂಥದ್ದುಂಟು? ಹೆಚ್ಚಾಗಿ ನಾವು ಆಸ್ಟಿಯೋಆರ್ಥ್ರೈಟಿಸ್ ಅಲ್ಲಿ 2 ಬಗೆಯ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಮಂಡಿ ಸವಿಯುವುದು ಒಂದು ಪ್ರೈಮರಿ ಆಸ್ಟಿಯೋಆರ್ಥ್ರೈಟಿಸ್. ಪ್ರೈಮರಿ ಅಂದ್ರೆ ಇದು ವಯಸ್ಸಾಗಿ ಬರುವುದು, ಅದಕ್ಕೆ ಯಾವುದೇ ಕಾರಣ ಇಲ್ಲ. ಇನ್ನೊಂದು ನೀವು ಹೇಳಿದ ಹಾಗೆ ಸೆಕೆಂಡ್ರಿ ಆರ್ಥ್ರೈಟಿಸ್. ಸೆಕೆಂಡ್ರಿ ಅಂದ್ರೆ ಚಿಕ್ಕ ಪ್ರಾಯದಲ್ಲಿ ಯಾವುದೇ ಕಾಯಿಲೆ ಇದ್ರೆ, ತುಂಬ ಸಮಯ ಮಂಡಿಯಲ್ಲಿದ್ದರೆ, ಉದಾಹರಣೆಗೆ TB ಇರ್ಬೋದು ಅಥವಾ ಸಂಧಿವಾತ ಇರ್ಬೋದು ಅಥವಾ ಇನ್ನೊಂದು ಕಾಯಿಲೆ ಇದೆ, ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಎಂಬ ಅಂಶ ಜಾಸ್ತಿ ಆದರೆ ಗೌಟಿ ಆರ್ಥ್ರೈಟಿಸ್ ಇರ್ತದೆ. ಇದನ್ನೆಲ್ಲ ನಾವು ಚಿಕಿತ್ಸೆ ಮಾಡದಿದ್ದರೆ ಒಂದು 5, 10 ವರ್ಷ 15 ವರ್ಷ ಆಗುವಾಗ ಅದು ಮಂಡಿ ಸವೆತಕ್ಕೆ ಹೋಗ್ತದೆ. ಅದಕ್ಕೆ ನಾವು ಸೆಕೆಂಡ್ರಿ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಸೊ ಈ ಸೆಕೆಂಡ್ರಿ ಆಸ್ಟಿಯೋಆರ್ಥ್ರೈಟಿಸ್ ಸ್ವಲ್ಪ ಸಣ್ಣ ಪ್ರಾಯದಲ್ಲಿ ಬರ್ಬೋದು, 40-50. ಪ್ರೈಮರಿ ಆಸ್ಟಿಯೋಆರ್ಥ್ರೈಟಿಸ್ ಹಿಡಿದು ವಯಸ್ಸಾದದ್ದು, ಅದು ಹೆಚ್ಚಾಗಿ 60-70 ವಯಸ್ಸಿಗೆ ಬರುವ ಕಾಯಿಲೆ. ಹೌದು. ಈಗ ನೀವು ಹೇಳಿದ್ರೆ ಕೆಲವು ಲಕ್ಷಣಗಳ ಬಗ್ಗೆ ಹೇಳಿದ್ರಿ. ಹೌದು. ನಾವು ಇದನ್ನ ಮುಖ್ಯವಾಗಿ ಪತ್ತೆ ಹಚ್ಚುವುದು ಹೇಗೆ? ಒಂದು ತಜ್ಞ ವೈದ್ಯರನ್ನು ಭೇಟಿ ಆಗಬೇಕು. ತಜ್ಞ ವೈದ್ಯರು ಭೇಟಿ ಮಾಡಿ ನಾವು ನೋಡ್ತೇವೆ ಅವರ ವಯಸ್ಸೇನು, ಕಸುಬೇನು, ಕಾರಣ ಕಂಡುಹಿಡಲಿಕ್ಕೆ ಆಗ್ತದೆ. ಅವರ ದಡುತಿ, ದೇಹ ಗಾತ್ರ ಅಥವಾ ಸಕ್ಕರೆ ಕಾಯಿಲೆ ಉಂಟಾ ಅಥವಾ ಅವರ ಕಸುಬಿನಲ್ಲಿ ಹೆಚ್ಚು ಮೇಲೆ ಕೆಳಗೆ ಓಡಾಡುವಂಥದ್ದು ಪರಿಸ್ಥಿತಿ ಇದೆಯಾ, ಅದನ್ನೆಲ್ಲ ನೋಡ್ತೇವೆ. ಅಥವಾ ಕುಟುಂಬದಲ್ಲಿ ಬೇರೆ ಯಾರಿಗಾದರೂ ಇಂಥದ್ದು ಕಾಯಿಲೆ ಇದೆ ಎಲ್ಲ ನೋಡ್ತೇವೆ. ಅದರ ಜೊತೆಗೆ ಪರೀಕ್ಷೆ ಮಾಡುವಾಗ ನಮಗೆ ಗೊತ್ತಾಗ್ತದೆ. ಗಂಟನ್ನು ಮುಟ್ಟುವಾಗ ತುಂಬ ನೋವು, ಗಂಟು ಬಗ್ಗಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗೋದು, ಕೆಲವು ಸಾರಿ ಗಂಟಲ್ಲಿ ನೀರು ತುಂಬಿದ್ದನ್ನು ಕೂಡ ನಮಗೆ ಕೆಲವು ವಿಧಾನದಿಂದ ಪತ್ತೆ ಹಚ್ಚಲಿಕ್ಕೆ ಆಗ್ತದೆ. ಆನಂತರ ಮುಖ್ಯವಾಗಿ ನಾವು ಎಕ್ಸ್ರೇ ಮಾಡ್ತೇವೆ. ಎಕ್ಸ್ರೇಯಲ್ಲಿ ಆರಂಭಿಕ ಹಂತದಲ್ಲಿ ತುಂಬ ಹೆಚ್ಚು ಸವೆದದ್ದು ಗೊತ್ತಾಗುವುದಿಲ್ಲ, ಹೆಚ್ಚಾಗಿ ಅದು ಒಳಭಾಗದಲ್ಲಿ ಸವೆಯಲಿಕ್ಕೆ ಶುರುವಾಗ್ತದೆ. ಆನಂತರ ಕ್ರಮೇಣ ಅದು ಗಂಟಿನ ಬಾಕಿ ಭಾಗಗಳಿಗೂ ಕೂಡ ಹಬ್ಬುತ್ತದೆ. ಸೊ ಅದು ಕೆಲವು ನಮಗೆ ಪತ್ತೆ ಹಚ್ಚುವ ಲಕ್ಷಣಗಳಿವೆ ಎಕ್ಸ್ರೇಲಿ. ಅಥವಾ ಕೆಲವೊಮ್ಮೆ MRI ಸ್ಕ್ಯಾನ್ ಕೂಡ ಗೊತ್ತಾಗ್ತದೆ ನಮಗೆ. ಅದು ಈ ಆರ್ಟಿಕ್ಯುಲರ್ ಕಾರ್ಟ್ಲೇಜ್ ಹೇಳುವುದು ಎಕ್ಸ್ರೇಲಿ ಗೊತ್ತಾಗುದಿಲ್ಲ ನಮಗೆ. ಅದು ಮಂಡಿದ್ದು ಗ್ಯಾಪ್ ಕಮ್ಮಿ ಆದಾಗ ಕಾಣ್ತದೆ, ಬಟ್ ಎಷ್ಟು ಡ್ಯಾಮೇಜ್ ಆಗಿ ನೋಡಬೇಕಾದ್ರೆ MRI ಸ್ಕ್ಯಾನ್ ಕೂಡ ಡಾಕ್ಟರ್ ಹೇಳ್ಬೋದು. ಅದರ ಜೊತೆಗೆ ಇನ್ನೊಂದು ಆರ್ಥ್ರೋಸ್ಕೋಪಿ ಅಂತ ಇದೆ. ಆರ್ಥ್ರೋಸ್ಕೋಪಿ ಅಂದ್ರೆ ನಾವು ಒಂದು ಟೆಲಿಸ್ಕೋಪಿಕ್, ಒಂದು ಸಣ್ಣ ಗಾಯ ಮಾಡಿ ಒಂದು ಟೆಲಿಸ್ಕೋಪ್ ಅನ್ನು ಒಳಗೆ ಹಾಕಿ ಬೋಧ ತಪ್ಪಿಸಿ ಅದರಲ್ಲಿ ಇಡೀ ಗಂಟನ್ನು ಪರಿಶೀಲನೆ ಮಾಡ್ಲಿಕ್ಕೆ ಆಗ್ತದೆ. ಎಲ್ಲಿ ಸವೆದಿದೆ, ಎಷ್ಟು ಸವೆದಿದೆ, ಒಂದು ಭಾಗ ಮಾತ್ರವಾ, ಏನೆಲ್ಲ ತೊಂದರೆ ಆಗಿದೆ, ಕಲ್ಮಶ ಎಲ್ಲ ಉಂಟಾ, ದುರ್ಮಾಂಸ ಬೆಳೆದಿದ, ನೀರು ತುಂಬಿದ, ಎಲ್ಲ ಪರೀಕ್ಷೆ ಮಾಡಲಿಕ್ಕೆ ಅದನ್ನು ಆರ್ಥ್ರೋಸ್ಕೋಪಿಕ್ ಅಂತ ಹೇಳ್ತೇವೆ. ಸೊ ಹೀಗೆ ಬೇರೆ ಬೇರೆ ವಿಧಾನದಿಂದ ಪತ್ತೆ ಹಚ್ಚಲಿಕ್ಕೆ ಆಗ್ತದೆ. ಈಗ ಇದು ಸೊಂಟದಲ್ಲಿರುವ ಅಥವಾ ಕಾಲಿನ ಗಂಟಿನಲ್ಲಿರುವ ಎರಡಕ್ಕೂ ಕೂಡ ಒಂದೇ ಥರದಲ್ಲಿ ಪತ್ತೆ ಹಚ್ಚುವಿಕೆಯ ಹೇಗೆ? ಪತ್ತೆ ಹಚ್ಚುವುದು ಹಾಗೆ ನಾನು ಹೇಳಿದಾಗೆ ರೋಗದ ಲಕ್ಷಣವನ್ನು ನಾವು ಕಂಡುಹಿಡಿತೇವೆ, ರೋಗಿಯ ಎಲ್ಲ ಯಾವುದೆಲ್ಲ ತೊಂದರೆ ಇದೆ ಅಂತ ನೋಡ್ತೇವೆ, ಆಮೇಲೆ ಎಕ್ಸ್ರೇ ಮತ್ತು ಸ್ಕ್ಯಾನಲ್ಲೇ ಗೊತ್ತಾಗ್ತದೆ. ಆದರೆ ನಾನು ಹೇಳಿದಾಗೆ ಮೊಣಕಾಲಿದು ಜಾಸ್ತಿ, ಸುಮಾರು ನಾವು 20, 30 ಅಥವಾ 100 ಜನರಲ್ಲಿ ಒಬ್ಬರಿಗಿಬ್ಬರಿಗೆ ಸೊಂಟದಲ್ಲಿ ತಿರುವುದು, ಹೆಚ್ಚಿನವರಿಗೆ ಮೊಣಕಾಲು ಗಂಟೆ ಸವೆತಾಗಿ ಬರ್ತಾರೆ ಹೆಚ್ಚು. ಈಗ ಸ್ವಲ್ಪ ಸಮಯ ಆದ ನಂತರ ಗೊತ್ತಾಗುವುದು ಅಂತ ಹೇಳಿದ್ರು. ಹೌದು. ಇದಕ್ಕಾಗಿ ಟೆಸ್ಟ್ಗಳನ್ನು ಮೊದಲೇ ಮಾಡಬೇಕಾಗ್ತದ ಹೇಗೆ? ನಾವು ಮೊದಲೇ ಮಾಡಬೇಕು, ಅಗತ್ಯ ಇಲ್ಲ. ಯಾಕಂದ್ರೆ ನೋಡಿ, ಈಗ ನೀವು ಹಿಂದಿನ ವಯಸ್ಕರನ್ನು ನೋಡಿದರೆ 70-80 ವಯಸ್ಸಾದವರು ಕೂಡ ಮೂಳೆ ಸವೆತ ಇಲ್ಲದೆ, ಮಂಡಿ ಸವೆತ ಇಲ್ಲದೆ ಆರೋಗ್ಯದಲ್ಲಿದ್ದಾರೆ ಇದ್ರು. ಹಾಗೆ ಈಗ ನೋಡುವಾಗ 40-45 ವಯಸ್ಸಿನವರಿಗೆ ನೋವು ಬರ್ತಾರೆ. ಈ ಕೆಲವರಿಗೆ ಮಕ್ಕಳಿಗೆ ಬೆನ್ನು ನೋವು ಬಂದಾಗೆ ಈಗೆಲ್ಲ ಪರಿಸ್ಥಿತಿ ಬದಲಾಗಿದೆ. ಅದು ಏನು ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಮ್ಮ ಜೀವನ ಶೈಲಿ ಇರ್ಬೋದು, ಆಹಾರ ಇರ್ಬೋದು, ಯಾವುದೇ ತೊಂದರೆಯಿಂದ. ಆದ ಕಾರಣ ಅದಕ್ಕೆ ಪತ್ತೆ ಹಚ್ಚುವ ವಿಧಾನದ ಅಗತ್ಯ ಇಲ್ಲ. ನೋವು ಶುರುವಾದಾಗ ಅದನ್ನು ತಜ್ಞ ವೈದ್ಯರಿಂದ ಪರಿಶೀಲನೆ ಮಾಡಿಸಿಕೊಳ್ಳಿ ಅಷ್ಟೇ. ಈಗ ದೇಹದ ಭಾರ ಜಾಸ್ತಿ ಆಗುವುದು ಕೂಡ ಇದಕ್ಕೆ ಕಾರಣ ಆಗ್ಬೋದಾ? ಹೌದೌದು, ನಾನು ಹೇಳಿದಾಗೆ. ಯಾಕಂದ್ರೆ ನಮ್ಮ ಮೊಣಕಾಲಿನ ಗಂಟೆ ನಾವು ನಡೆಯುವಾಗ ಹೆಚ್ಚಿನ ಭಾರ ಬೀಳುವುದು ಮೊಣಕಾಲಿನ ಗಂಟೆ, ಅವರಿಗೆ ಬೇಗನೆ ಬರ್ತದೆ ಇದು. ಮತ್ತು ನಾವು ಅದನ್ನು ಕೂಡ ಚಿಕಿತ್ಸೆ ಜೊತೆಗೆ ಆಹಾರದ ಗಾತ್ರ ಕೂಡ ಇದು ಭಾರವನ್ನು ತಗ್ಗಿಸುವ ಕ್ರಮ ಕೂಡ ನಾವು ಆಲೋಚನೆ ಮಾಡಬೇಕು. ಶುಗರ್ ಅಥವಾ ಇದರಿಂದಾಗಿ ಬರುವಂಥ ಚಾನ್ಸ್? ಶುಗರ್ ಇದ್ದವರಿಗೆ ಸ್ವಲ್ಪ ಬೇಗನೆ ಬರ್ತದೆ ಮತ್ತು ಸ್ವಲ್ಪ ತೀವ್ರತೆ ಇರ್ತದೆ. ಮತ್ತು ನಾವು ಆಪರೇಷನ್ ಮಾಡುವಾಗ ಶುಗರ್ ಇದ್ದವರಿಗೆ ಸೆಪ್ಟಿಕ್ ಆಗುವ ಚಾನ್ಸ್ ಇರ್ತದೆ. ಅದಕ್ಕೋಸ್ಕರ ನಾವು ಅವರನ್ನು ಕಂಪ್ಲೀಟ್ ಚೆಕಪ್ ಮಾಡಿಸಿ ಶುಗರ್ ಕಂಟ್ರೋಲ್ ಮಾಡಿ ಮತ್ತೆ ಆಪರೇಷನ್ ಆದ ನಂತರ ಕೂಡ ಶುಗರ್ ಅನ್ನು ಯಾವಾಗಲೂ ಕಂಟ್ರೋಲ್ ಇಡು. ಮತ್ತೆ ಈಗ ಯಾವುದಾದ್ರೂ ಕೂಡ ಕೆಲಸದಲ್ಲಿ ಭಾರ ಹೊರುವಂತ ಕೆಲಸ ಇದೆ, ಅದರಿಂದಾಗಿ ಏನಾದ್ರೂ ಈ ಮೊಣಕಾಲಿನ ತೊಂದರೆ? ಭಾರ ಹೊರುವುದರಿಂದ ಹೆಚ್ಚಾಗಿ ಬೆನ್ನು ನೋವು ಬರ್ತದೆ. ಒಂದು ಸಲ ನಾವು ಪತ್ತೆ ಹಚ್ಚಿದ ಮೇಲೆ ಹೇಗೆ ಇದು ಮುಂದುವರಿಯುವುದು?
ಇದು ಯಾವ ಹಂತದಲ್ಲಿ ನಾವು ಪತ್ತೆ ಹಚ್ಚಿದ್ದೇವೆ ಮತ್ತೆ ಯಾವ ವಯಸ್ಸು ಅವರದು, ಅವರ ಕಸುಬೇನು, ಇದನ್ನೆಲ್ಲ ನೋಡಿಕೊಳ್ಬೇಕು. ಚಿಕಿತ್ಸೆ ಮಾಡೋ ಮೊದಲು ನಾವು ಕಾರಣಗಳು ಗೊತ್ತಾದರೆ ಅದನ್ನು ನಾನು ಹೇಳಿದಾಗೆ ಶುಗರ್ ಇದ್ರೆ ಶುಗರನ್ನು ನಿಯಂತ್ರಣದಲ್ಲಿಡಬೇಕು. ಅದೇ ರೀತಿ ದೇಹದ ಭಾರ ಕಮ್ಮಿ ಆಗುವಂಥದ್ದು, ಮತ್ತೆ ನಿಯಮಿತ ಕಾಲದಲ್ಲಿ ವಾಕಿಂಗ್ ಒಳ್ಳೆಯದು. ಲೆವೆಲ್ ಗ್ರೌಂಡಲ್ಲಿ ಮೆಟ್ಟಲು ಹತ್ತುವುದನ್ನು ಕಮ್ಮಿ ಮಾಡಬೇಕು. ಈ ಇಂಡಿಯನ್ ಟಾಯ್ಲೆಟ್ ಹಳ್ಳಿಯಲ್ಲೆಲ್ಲ ಯೂಸ್ ಮಾಡೋರು ಅದನ್ನು ಯುರೋಪಿಯನ್ ವೆಸ್ಟರ್ನ್ ಮಾಡಿದರೆ ಒಳ್ಳೆಯದು, ಸವೆತ ಸ್ವಲ್ಪ ಕಮ್ಮಿ ಆಗುತ್ತದೆ. ಇದನ್ನೆಲ್ಲ ಸ್ವಲ್ಪ ಜಾಗ್ರತೆ ಮಾಡಬೇಕು. ಆಮೇಲೆ ನಮ್ಮ ಪದ್ಧತಿಯ ಪ್ರಕಾರ ಆರಂಭಿಕ ಹಂತದಲ್ಲಿ ಮದ್ದಿನಲ್ಲಿ ನಾವು ನೋಡ್ತೇವೆ. ನಮ್ಮಲ್ಲಿ ಈಗ ಒಮ್ಮೆ ಸವೆತ ಆದದನ್ನು ಮೊದಲಿನ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಕೆಲವರು ಕೇಳ್ತಾರೆ, ನನ್ನನ್ನು ಮೊದಲಿನ ಹಾಗೆ ನೀವು ಸವೆತ ಸರಿ ಮಾಡಬಹುದಾ ಕಾಲ? ಅದು ಸಾಧ್ಯ ಇಲ್ಲ. ಕೆಲವು ಮದ್ದಿದೆ, ಇಲ್ಲ ಅಂತ ಹೇಳುದಿಲ್ಲ. ನಾನು ಹೇಳಿದಾಗ ಆರ್ಟಿಕ್ಯುಲರ್ ಕಾರ್ಟಿಲೇಜ್, ಮ್ಯಾಂಗನೀಸ್, ಕ್ಯಾಲ್ಸಿಯಂ ಇದ್ದದನ್ನೇ ಅದನ್ನು ತಗೊಳ್ಬಹುದು. ಬಟ್ ಈ ಸಂಶೋಧನೆ ಪ್ರಕಾರ ಅದು ಎಷ್ಟು ಸಹಾಯಕಾರಿ ಹೇಳಲಿಕ್ಕೆ ಆಗುದಿಲ್ಲ. ನಮ್ಮ ಉದ್ದೇಶ ಇನ್ನೂ ಜಾಸ್ತಿ ಸವೆತ ಆಗದಾಗೆ ಇರೋದು ಮುಂದಕ್ಕೆ. ಸೊ ಜೀವನ ಶೈಲಿಯನ್ನು ಬದಲಿಸಬೇಕಾಗ್ಬೋದು ಕೆಲಸರಿಗೆ. ಚಿಕಿತ್ಸಾ ವಿಧಾನದಲ್ಲಿ ಅದೇ ಚಿಕಿತ್ಸೆ ಕೆಲವು ಮದ್ದಿದೆ, ನೋವು ನಿವಾರಕ ಮದ್ದುಗಳು, ಮುಲಾಮುಗಳು, ಆನಂತರ ಫಿಸಿಯೋಥೆರಪಿ ಅತಿ ಅಗತ್ಯ. ಬೇರೆ ಬೇರೆ ವಿಧದ ಶಾಖ ಕೊಡ್ತೇವೆ ಅಥವಾ ಇಲೆಕ್ಟ್ರಿಕ್ ಇದು ಕರೆಂಟಿನಾಗೆ. ಅದೇ ರೀತಿ ಸ್ವಲ್ಪ ವ್ಯಾಯಾಮ, ಸುತ್ತಮುತ್ತಲಿನ ಸ್ನಾಯುಗಳಿಗೆ ಬಲ ಬರಲಿಕ್ಕೆ ಇದೆಲ್ಲ ಮಾಡ್ತೇವೆ. ಮತ್ತು ಪಟ್ಟಿ ಕೊಡ್ತೇವೆ. ಕೆಲವು ಸಾರಿ ನಾವು ಮೊಣಕಾಲು ತುಂಬ ಬಗ್ಗಿ ಹೋದರೆ ಅಥವಾ ನೋವಿದ್ರೆ ಸ್ವಲ್ಪ ಶಮನ ಆಗಲಿಕ್ಕೆ ಬೇರೆ ಬೇರೆ ಬಗೆಯ ಪಟ್ಟಿ ಉಂಟು, ಅದನ್ನು ಹಾಕ್ಕೊಂಡು ನಡಿಲಿಕ್ಕೆ ಸ್ವಲ್ಪ ಆರಾಮಾಗ್ತದೆ. ಅಥವಾ ಕೆಲವರಿಗೆ ವಾಕಿಂಗ್ ಸ್ಟಿಕ್ ಬೇಕಾಗ್ಬೋದು. ಅದಲ್ಲದೆ ಕೆಲವರಿಗೆ ಅದರಲ್ಲಿ ಕಮ್ಮಿ ಆಗಿದೆ ಅಥವಾ ಹಂತ ಸ್ವಲ್ಪ ಜಾಸ್ತಿ ಆಗಿದ್ರೆ ಶಸ್ತ್ರಚಿಕಿತ್ಸೆ ಬೇಕಾಗ್ತದೆ. ಶಸ್ತ್ರಚಿಕಿತ್ಸೆಯಲ್ಲಿ ಕೂಡ ಬೇರೆ ಬೇರೆ ವಿಧಾನ ಇದೆ. ಅವರ ವಯಸ್ಸನ್ನು ನೋಡಿಕೊಂಡು, ಎಷ್ಟು ಸವೆದಿದೆ ನೋಡಿಕೊಂಡು ನಾವು ಆಲೋಚನೆ ಮಾಡ್ತೇವೆ. 2 ಬಗೆಯ ಶಸ್ತ್ರಚಿಕಿತ್ಸೆ ಈಗ ಚಾಲಿತದಲ್ಲಿದೆ. ಈಗ ವಯಸ್ಸಾದವರಿಗೆ 60ರಿಂದ ಮೇಲೆ 70 ಆಗಿದವರಿಗೆ ಅವರು ಆಗಲೇ ಎಲ್ಲ ಬಗೆಯ ಚಿಕಿತ್ಸೆಯನ್ನು ಮಾಡಿ ಏನೂ ಕಮ್ಮಿ ಇಲ್ಲ, ನಡೀಲು ಕೂಡ ಅಷ್ಟು ನೋವಿದ್ರೆ ದೊಡ್ಡ ಒಂದು ಶಸ್ತ್ರಚಿಕಿತ್ಸೆ ಮೂಲಕ ಅದನ್ನು ಗುಣಪಡಿಸಬಹುದು. ಅದಕ್ಕೆ ನಾವು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ. ಇದರಲ್ಲಿ ಏನು ಮಾಡ್ತೇವೆ ಅಂದರೆ ಗಂಟನ್ನು ಓಪನ್ ಮಾಡಿ ಸವೆತ ಎಲ್ಲ ಮೂಳೆ ಮತ್ತು ಆ ಪದರನ್ನೆಲ್ಲ ತೆಗೆದು ಆರ್ಟಿಫಿಷಿಯಲ್ ಒಂದು ರಾಡನ್ನು ಹಾಕ್ತೇವೆ. ಇದು ಭಾರಿ ಉತ್ತಮ ಆಪರೇಷನ್, ಶಸ್ತ್ರಚಿಕಿತ್ಸೆ. ಇದರಿಂದ ಕೂಡಲೇ ಅವರಿಗೆ ಶಮನ ಇದಾಗ್ತದೆ, ನಡೆದಾಡ್ಲಿಕ್ಕೆ ಓಡಾಡ್ಲಿಕ್ಕೆ ಆಗ್ತದೆ. ಆದರೆ ಸ್ವಲ್ಪ ದುಬಾರಿ. ಸಾಧಾರಣ ಒಂದು ಕಾಲಿಗೆ ಸಾಧಾರಣ ಅಂದಾಜು ಪ್ರಕಾರ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಇರ್ಬೋದು, ಒಂದು 2-2.5 ಲಕ್ಷದಷ್ಟು ಖರ್ಚಿದೆ. ಅದೇ ಚಿಕ್ಕ ಪ್ರಾಯದಲ್ಲಿದ್ದರೆ ನಾವು ದೊಡ್ಡ ಆಪರೇಷನ್ ಹೇಳುವುದಿಲ್ಲ. ಬೇರೆ ವಿಗಾದ ಸ್ವಲ್ಪ ಗಂಟು ಬಗ್ಗಿದ್ರೆ ಅದನ್ನು ನೇರ ಮಾಡುವಂಥ ಆಪರೇಷನ್ ಇದೆ. ಅಥವಾ ಗಂಟಲ್ಲಿ ತುಂಬ ಕಲ್ಮಶ ತುಂಬಿದರೆ, ನಾವೀಗ ಕಾರೆಲ್ಲ ಮಣ್ಣಾದರೆ ಒಮ್ಮೆ ವಾಶ್ ಕೊಟ್ಟಾಗೆ, ಆಯಿಲ್ ಎಲ್ಲ ಪೇಂಟ್ ಮಾಡಿ ಸರ್ವಿಸಿಂಗ್ ಮಾಡಿದಾಗೆ, ಗಂಟೊಳಗೆ ಅದೇ ಟೆಲಿಸ್ಕೋಪ್ ಆರ್ಥ್ರೋಸ್ಕೋಪ್ ಹಾಕಿ ಒಮ್ಮೆ ಎಲ್ಲ ಅದನ್ನು ವಾಶ್ ಮಾಡಿ ಕಲ್ಮಶ ಎಲ್ಲ ತೆಗೆಯುವಾಗ ಸ್ವಲ್ಪ ನೋವು ಕಮ್ಮಿ ಆಗ್ತದೆ. ಕೆಲವು ಸರಿ ಅದರಲ್ಲಿ ಉತ್ತಮ ಫಲಿತಾಂಶ ಸಿಗ್ತದೆ. ಕೆಲವರು 3 ತಿಂಗಳು ಬಿಟ್ಟು ಇನ್ನೊಮ್ಮೆ ಮಾಡಿ ನಮಗೆ ಅದರಿಂದ ಅದು ಸಾಕು, ದೊಡ್ಡ ಆಪರೇಷನ್ ಬೇಡ ಅಂತ ಹೇಳ್ತಾರೆ. ಹಾಗೆ ಅದನ್ನು ನಾವೆಲ್ಲ ಅನುಕೂಲ ಮಾಡಿ ನೋಡಿಕೊಂಡು ನಾವು ಸಜೆಸ್ಟ್ ಮಾಡ್ತೇವೆ. ಈಗ ಈ ತರದ ಆಪರೇಷನ್ ಪದೇ ಪದೇ ಮಾಡೋದ್ರಿಂದ ಏನು ತೊಂದರೆಗಳಿಲ್ವಾ? ಜಾಯಿಂಟ್ ರಿಪ್ಲೇಸ್ಮೆಂಟ್ ಒಮ್ಮೆಲೆ ಮಾಡು. ಈ ನಾವು ಆರ್ಥ್ರೋಸ್ಕೋಪಿಕ್ ಇದ್ದು ಅದೇನಿಲ್ಲ, ಅದು ನಾವು ಹೆಚ್ಚಿನವರಿಗೆ ಅಷ್ಟು ಬರುವುದಿಲ್ಲ. ಕೆಲವರು 6 ತಿಂಗಳು ಬಿಟ್ಟು 1 ವರ್ಷ ಕೆಲವರು ಬಂದದ್ದಿದೆ. ಅದರಿಂದ ಏನು ತೊಂದರೆ ಇಲ್ಲ. ಏನು ದೊಡ್ಡ ಪ್ಲಾಸ್ಟರ್ ಅದೆಲ್ಲ ಇರುವುದಿಲ್ಲ. ಸಣ್ಣದೊಂದೆರಡು ಗಾಯ ಇರ್ತದೆ. ನಾವು ಟೆಲಿಸ್ಕೋಪಿಗೆ ರಂಧ್ರ ಹಾಕುವಷ್ಟೇ, ದೊಡ್ಡ ಗಾಯ ಇರುವುದಿಲ್ಲ. ಮತ್ತು ಪ್ಲಾಸ್ಟರ್ ನಡೆಯುವಂಥದ್ದು ಸಹಾಯ, ಊರುಗೋಲಿನ ಅಗತ್ಯ ಬೀಳುವುದಿಲ್ಲ. 1-2 ದಿವಸದಲ್ಲೇ ಮನೆಗೆ ಹೋಗ್ಲಿಕ್ಕೆ ಆಗ್ತದೆ. ಕೆಲವು ಆಸ್ಪತ್ರೆಯಲ್ಲಿ ಅಂತೂ ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗುವ ವ್ಯವಸ್ಥೆ ಕೂಡ ಇದೆ. ಸಣ್ಣ ಬಗೆಯ ಶಸ್ತ್ರಚಿಕಿತ್ಸೆ. ಇದನ್ನ ನೀವು ಒಂದೇ ಸಲ 2 ಗಂಟೆಗೆ ಮಾಡಬಹುದು? 2 ಗಂಟೆ ಮಾಡ್ಬೋದು. ತುಂಬ ಸವೆತ ಇದ್ರೆ ಮಾಡ್ಬೋದು. ಅದನ್ನು ನಾವು ನೋಡಿಕೊಂಡು ನಮ್ಮ ಸಲಹೆಯನ್ನು ಕೊಡ್ತೇವೆ ನಾವು. ಇದನ್ನ ಮಾಡಿದ ಮೇಲೆ ಅವರಿಗೆ ನಡಿಲಿಕ್ಕೆ ಕೂಡಲೇ ಆಗ್ತದ? ಅದೇ ಆಗ್ತದೆ. ಹೆಚ್ಚಿನವರಿಗೆ 1 ವಾರ 10 ದಿವಸದಲ್ಲಿ ನಾವು ನಡೆಸಿ ಮತ್ತೆ ಮನೆ ಕಳಿಸಿ. ಇದಕ್ಕೆ ಎಷ್ಟು ಸಮಯ ಬೇಕಾಗ್ತದೆ ಈ ಶಸ್ತ್ರಚಿಕಿತ್ಸೆ ಮಾಡಿ ನಂತರ? ಶಸ್ತ್ರಚಿಕಿತ್ಸೆ ಅಂದರೆ ನಾವು ಮೊದಲು ಪೇಷಂಟ್ ಫಿಟ್ ಇದ್ದೇವೆ ಅಂತ ಕೆಲವೆಲ್ಲ ಟೆಸ್ಟ್ ಮಾಡ್ತೇವೆ. ಈಗ ಆ ವಯಸ್ಸಲ್ಲಿ 60-70 ಹಾರ್ಟ್ ಸರಿ ಉಂಟಾ, ಶುಗರ್ ಉಂಟಾ, ಪ್ರೆಷರ್ ಉಂಟಾ, ಬೇರೆ ಎಲ್ಲ ಏನೆಲ್ಲ ಮೆಡಿಸಿನ್ ತಗೊಳ್ತಾ ಇದ್ದಾರೆ ಅದನ್ನೆಲ್ಲ ನೋಡಿಕೊಂಡು ಕಂಟ್ರೋಲ್ ಇಡಬೇಕು. ಸೊ ಅದನ್ನೆಲ್ಲ ಫಸ್ಟಿಗೆ ಟೆಸ್ಟ್ ಮಾಡಿ, ಹಾರ್ಟ್ ಇದು ECG ಅದೆಲ್ಲ, ಮತ್ತೆ ಬೋಧ ತಪ್ಪಿಸೋ ಡಾಕ್ಟರ್ ನೋಡ್ತಾರೆ, ಮೆಡಿಸಿನ್ ಡಾಕ್ಟರ್ ನೋಡ್ತಾರೆ, ಹಾರ್ಟ್ ಸ್ಪೆಷಲಿಸ್ಟ್ ನೋಡಿಕೊಂಡು ಯಾವುದು ಕಾಯಿಲೆ ಇಲ್ಲದ್ರೆ ಏನು ಸುಸೂತ್ರವಾಗಿ ಹೋಗ್ತದೆ. ಇದೆಲ್ಲ ಕಾಯಿಲೆ ಇದ್ರೆ ಅದನ್ನು ಫಸ್ಟಿಗೆ ಕಂಟ್ರೋಲ್ ಇರಬೇಕು. ಶುಗರ್ ಹೈ ಇರುವಾಗ ಮಾಡ್ಲಿಕ್ಕೆ ಆಗುದಿಲ್ಲ, ಪ್ರೆಷರ್ ಜಾಸ್ತಿ ಇದ್ರೆ ಆಗುದಿಲ್ಲ. ಹಾರ್ಟ್ ಇದು ಕೆಲವು ಮೆಡಿಸಿನ್ ನಾವು ನೋಡಿಕೊಳ್ಬೇಕು. ಅದೇ ECGಯಲ್ಲಿ ಏನೋ ತೊಂದರೆ ಇದ್ರೆ, ಹಾರ್ಟ್ ಇದ್ದು ಜೀವಕ್ಕೆ ಅಪಾಯ ಆಗಬಾರ್ದು, ಅದನ್ನೆಲ್ಲ ನೋಡಿಕೊಳ್ತೇವೆ. ಸೊ ಹಾಗೆ ಸ್ವಲ್ಪ ಟೈಮ್ ಹೋಗ್ಬೋದು. ಪೇಷಂಟ್ ಫಿಟ್ ಇದ್ರೆ ಅದಕ್ಕೇನು ಹೆಚ್ಚು ಟೈಮ್ ಇಲ್ಲ. ಆಪರೇಷನ್ ಆದ ನಂತರ ನಾನು ಹೇಳಿದಾಗೆ 1 ವಾರ ಆಸ್ಪತ್ರೆಯಲ್ಲಿ ಇರಬೇಕಾದಿತ್ತು. ಮತ್ತೆ ನಾವು ಒಂದು 10-12 ಸಲ ಹೊಲಿಗೆ ಬಿಚ್ಚಿಸ್ತೇವೆ. ಅದರ ಮೊದಲು ಫಿಸಿಯೋಥೆರಪಿಸ್ಟ್ನವರ ಸಹಾಯದಿಂದ ಊರುಗೋಲಲ್ಲಿ ವಾಕರಲ್ಲಿ ನಡೆಸ್ತೇವೆ. ಮನೆಯಲ್ಲೂ ಕೂಡ ಊರುಗೋಲು ವಾಕರ್ ಬೇಕಾಗುತ್ತೆ. ಸಾಧಾರಣ ಹೇಳಲಿಕ್ಕೆ ಆಗುದಿಲ್ಲ, ಒಂದು ಅಂದಾಜು 2-3 ತಿಂಗಳಾಗುವಾಗ ನಮ್ಮ ಪ್ರಕಾರ ಎಲ್ಲ ಸರಿಯಾಗಿ ಮೊದಲಿನಾಗಿ ಓಡಾಡಲಿಕ್ಕೆ, ಮೆಟ್ಲು ಹತ್ತುವಂಥದ್ದು, ಕೆಳಗಿಳಿಯುವಂಥದ್ದು, ಬಾತಿ ಇಲ್ಲದಿರುವಂಥದ್ದು, ನೋವು ಕಮ್ಮಿ ಆಗಿರುವುದು ಸಾಧಾರಣ 2-3 ತಿಂಗಳು ಹಿಡಿಬಹುದು. ಈಗ ಇದಕ್ಕೆ ಈ ಒಳಗೆ ಬೇರೆ ರಾಡ್ ಅನ್ನ ಹಾಕಿ ಇದನ್ನ ಮಾಡುವಾಗ ಬೇರೆ ವಸ್ತುಗಳು ಹಾಕಿದಾಗ ಇಲ್ಲ ಇದೆ. ಅಂದರೆ ಈಗ ಹೊಸತು ಫಸ್ಟಿಗೆ ನೀವು ಹೇಳಿದಾಗೆ ಆ ಟೈಮಲ್ಲಿ ಏನಾಗ್ತಿದೆ, ನಾವು 2 ಕಡೆಯೂ ಮೆಟಲ್ ಹಾಕ್ತಿದ್ದೆವು. ಮೆಟಲ್ ಅಂದರೆ ಮೆಟಲ್ ಆಗೋ ಶಬ್ದ ಬರುವುದು, ಅದು
ಕರಗಿ ಹೋಗುದು, ಮುಂದಕ್ಕೆ ಪುನಃ ಒಂದು ಅದು ಸಡಿಲಾಗುದು ಅಂತದೆಲ್ಲ. ಈಗ ಹೊಸ ಹೊಸ ನಾವು ಆವಿಷ್ಕಾರ ಆದಾಗೆ ಹೊಸ ಹೊಸ ಬಗೆದುಂಟು. ಟೈಟ್ಯಾನಿಯಂ ಅಂತ ಹೇಳ್ತೇವೆ ನಾವು, ಮತ್ತೆ ಸಾಫ್ಟ್ ಕುಶನ್ ಇರುವಂತದ್ದು, ಅಲಾಯ್, ಇದೆಲ್ಲ ಸಿಗುತ್ತದೆ. ಅದರಲ್ಲಿ ಇಂಥದ ಎಲ್ಲ ಸಾಧ್ಯತೆ, ಒಳಗೆ ಏನು ಉಂಟು ಅಂತ ಗೊತ್ತಾಗುದಿಲ್ಲ. ಅದರಿಂದ ಈ ತರ ಎಲರ್ಜಿ ಏನಾದ್ರೂ ಆಗುವಂತ ಎಲರ್ಜಿ ಕೂಡ ಭಾರಿ ಕಮ್ಮಿ. ನಾನೀಗ ಒಂದು 30-40 ವರ್ಷದಲ್ಲಿ 1-2 ಕೇಸ್ ನೋಡಿದ್ದೇನೆ ಎಲರ್ಜಿ ಆಗಿ ಅದನ್ನು ತೆಗೆಯೋಕಾದ. ಇದು ಸಡಿಲಾಗಬಹುದು ಕೆಲವು ಸಾರಿ, ಇನ್ನೊಂದು 10-12 ವರ್ಷ ಆಗುವಾಗ ಸಡಿಲಾಗೋ ಚಾನ್ಸ್ ಇದೆ. ಅದಕ್ಕೋಸ್ಕರ ನಾವು ಈ ಆಪರೇಷನ್ ಹೆಚ್ಚಾಗಿ ನಾವು 60 ವಯಸ್ಸಿನ ಮೇಲಿನವರಿಗೆ ಹೇಳ್ತೇವೆ. ಯಾಕೆಂದ್ರೆ ನಾವು 40 ವಯಸ್ಸಿನವರಿಗೆ ಅಗತ್ಯ ಬಿದ್ದರೆ ಮಾಡಬೇಕಾಗುತ್ತದೆ, ತುಂಬ ನೋವಿದ್ದವರಿಗೆ. ಇಲ್ಲದಿದ್ದರೆ ಸಾಧಾರಣ 40 ವಯಸ್ಸಿನಲ್ಲಿ ಬೇರೆ ಬಗೆಯ ಚಿಕಿತ್ಸೆ ಮಾಡ್ತೇವೆ. 40 ವಯಸ್ಸಲ್ಲಿ ಇಂಥದ್ದು ಮಾಡಿದರೆ ಅವರಿಗೆ ಒಂದು 50-55 ವರ್ಷ ಅದು ಸಡಿಲಾದರೆ ಪುನಃ ಅದನ್ನು ತೆಗೆದು ಬೇರೆ ಹಾಕುವ ಇನ್ನೊಂದು, ಅದು ಮತ್ತು ದೊಡ್ಡ ಆಪರೇಷನ್, ಅಷ್ಟು ಚಿಕಿತ್ಸೆ. ಮತ್ತು ಅದರದ್ದು ಸಕ್ಸಸ್ ಎಷ್ಟು ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಹೆಚ್ಚಾಗಿ 60 ವಯಸ್ಸಿನ ಮೇಲಿನವರಿಗೆ ಇಂಥ ಶಸ್ತ್ರಚಿಕಿತ್ಸೆ, ನೀ ರಿಪ್ಲೇಸ್ಮೆಂಟ್ ಅನ್ನು ಹೇಳ್ತೇವೆ. ಈಗ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಅವರ 2 ಬೋನ್ಗಳನ್ನು ಫುಲ್ ಅಲ್ಲ, ಗಂಟಿನ ಮಂಡಿ ಹತ್ರ ಬರುವುದು ಯಾವುದು ಬರ್ತದೆ ಅದರದ್ದು ಸ್ವಲ್ಪ ಎಲುಬನ್ನು ತೆಗೆದು, ಮೇನ್ಲಿ ಅದರದ್ದು ಪದರು, ಆರ್ಟಿಕ್ಯುಲರ್ ಕಾರ್ಟ್ಲೇಜ್ ಸವೆತ ಇದ್ದದನ್ನೆಲ್ಲ ತೆಗೆದು ಬಿಡ್ತೇವೆ. ತೆಗೆದು ಮತ್ತೆ ಬೇರೆ ಹಾಕುದು. ಒಂದ್ಸಲ ಆಪರೇಷನ್ ಆದ್ಮೇಲೆ ಸಮಯದಲ್ಲಿ ಔಷಧಿ ಮತ್ತೆ ಬೇರೆ ಏನಾದ್ರೂ ಕೂಡ ವ್ಯವಸ್ಥೆಗಳು? ಔಷಧಿ ಅಂದ್ರೆ ಮೊದಲೇ ಒಂದು 10 ದಿವಸಕ್ಕೆ ನೋವು ಇರ್ತದೆ, ನೋವಿದ್ದು ಔಷಧಿ ಕೊಡ್ತೇವೆ. ಆಮೇಲೆ ಸ್ವಲ್ಪ ಮಂಡಿ ಸವೆತ ಕಮ್ಮಿ ಆಗಲಿಕ್ಕೆ ಸ್ವಲ್ಪ ಕ್ಯಾಲ್ಸಿಯಂ, ವಿಟಮಿನ್ ಇಂಥದ್ದು ಅಂತ ಕೊಡ್ತೇವೆ. ಬಟ್ ಮತ್ತೆ ಗಂಟು ಸ್ವಲ್ಪ ಬಗ್ಗಲಿಕ್ಕೆ ಕಷ್ಟ ಇದ್ದವರಿಗೆ ಮನೆಯಲ್ಲೇ ಫಿಸಿಯೋಥೆರಪಿ ವ್ಯವಸ್ಥೆ, ಯಾರಾದರೂ ಬಂದುಕೊಂಡು ದಿನಾಲು ಗಂಟು ಬಗ್ಗಿಸುವಂಥದ್ದು, ನೇರ ಮಾಡುವಂಥದ್ದು, ನಡೆಸಲಿಕ್ಕೆ ಸಹಾಯ, ಇದು ಬೇಕಾಗ್ಬೋದು ಫಿಸಿಯೋಥೆರಪಿ. ಅದಲ್ಲದಿದ್ದರೆ ಬೇರೆ ಹೆಚ್ಚಿನ ಔಷಧಗಳ ಅಗತ್ಯ ಇಲ್ಲ. ಈ ಫಿಸಿಯೋಥೆರಪಿಯನ್ನು ಅವರು ಮತ್ತೆ ಲೈಫ್ ಲಾಂಗ್ ಮಾಡಬೇಕಾಗ್ತದೆ? ಇಲ್ಲ, ಅಂದ್ರೆ ಮತ್ತೆ ಗಂಟು ಹೆಚ್ಚು ತೊಂದರೆ ಕೊಡುವುದಿಲ್ಲ. ಈಗ ಮೂವ್ಮೆಂಟ್ ಬಂತು ಅಂತ ಇಟ್ಕೊಳ್ಳಿ, ನಾನು ಮೊದಲಿನ ಹಾಗೆ ಎಲ್ಲ ಕೆಲಸವನ್ನು ಮಾಡಬಹುದಾ? ಹೆಚ್ಚಿನಂದ್ರೆ ಮೊಣಗಾಲ ಅಂದ್ರೆ ಎಷ್ಟಾದ್ರೂ ನೋಡಿ, ಇದು ಕೃತಕ, ನಾವು ದೇವರು ಕೊಟ್ಟದ್ದು ಯಾವಾಗಲೂ ಒಳ್ಳೆಯದು. ಆದ ಕಾರಣ ನಮ್ಮ ಪ್ರಕಾರ ಕುಕ್ಕರ್ಗಾಲಲ್ಲಿ ಕೂತ್ಕೊಳ್ಬಾರ್ದು, ಅದು ಸವೆತ ಒಳ್ಳೆದಲ್ಲ. ಈಗ ಯಾರಾದರೂ ಕೂಡ ಈ ಅಥ್ಲೆಟ್ಗಳು ಮತ್ತೆ ಈ ತರದವರಿದ್ರೆ ಅವರಿಗೂ ಕೂಡ ಈ ತರದ ಕಾಯಿಲೆ ಬರುವ ಚಾನ್ಸ್ ಉಂಟು? ಅಥ್ಲೆಟಿಕ್ ಕೂಡ ಬರ್ತದೆ, ಬಟ್ ಅಥ್ಲೆಟಿನವರಿಗೆ ಹೆಚ್ಚಾಗಿ ಬೇರೆ ಅಥ್ಲೆಟಿಕ್ ರಿಲೇಟೆಡ್ ಬರ್ತದೆ, ಹೆಚ್ಚಾಗಿ ಸ್ಪೋರ್ಟ್ಸ್ ಇಂಜುರಿ ಬರ್ತದೆ. ಈ ಮೊಣಕಾಲು ಗಂಟಲ್ಲಿ ಟ್ವಿಸ್ಟ್ ಆಗುವಾಗ ನಮ್ಮೊಂದು ಲಿಗಮೆಂಟ್ ಇರ್ತದೆ, ಹೆಚ್ಚಿನವರ ಲಿಗಮೆಂಟ್ ಡ್ಯಾಮೇಜ್ ಆಗಿ ಬರ್ತದೆ. ಸಪೋಸ್ ಅವ್ರಿಗೆ ತುಂಬಾ ಎಲ್ಲ 4-5 ಲಿಗಮೆಂಟ್ ಡ್ಯಾಮೇಜ್ ಆಯಿತು, ಅದಾಗಿ ಒಂದು 4-5 ವರ್ಷದಲ್ಲಿ ಅದರಿಂದಾಗಿ ಗಂಟು ಸವೆತ ಇದ್ರೆ ಅವರಿಗೆ ಕೂಡ ಇದೇ ಆಪರೇಷನ್ ಬೇಕಾಗ್ತದೆ. ಇದಲ್ಲದೆ ಹೊಸತಾದ ಯಾವುದಾದ್ರೂ ಕೂಡ ನೀವು ಹೊಸತಾದ್ರ ಬದಲು ನಡುವಿನಲ್ಲಿ ಒಂದಿದೆ. ಕೆಲವರು ಏನು ಮಾಡ್ತಾರೆ, ಶಸ್ತ್ರಚಿಕಿತ್ಸೆ ನನಗೆ ಬೇಡ, ಅಷ್ಟು ದೊಡ್ಡದು ಹಣ ಇಲ್ಲ, ಅಥವಾ ನಮಗೆ ಅದು ಹೆದರಿಕೆ ಆಗ್ತದೆ, ಅದು ಬೇಡ, ಅಥವಾ ನನಗೆ ತುಂಬ ರಿಸ್ಕ್ ಇದೆ, ಅಥವಾ ಪೇಷಂಟ್ ಫಿಟ್ ಇಲ್ಲ, ತುಂಬ ಶುಗರ್ ಹೈ ಉಂಟು, ಕಿಡ್ನಿ ಡ್ಯಾಮೇಜ್ ಉಂಟು, ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ, ರಿಸ್ಕ್ ಇದ್ದವರಿಗೆ ತಾತ್ಕಾಲಿಕ ಆದರೂ ಪರಿಹಾರ ಸಿಗಲಿಕ್ಕೆ ಗಂಟಿಗೆ ಇಂಜೆಕ್ಷನ್ ಕೊಡ್ತೇವೆ, ಸ್ಟೀರಾಯ್ಡ್ ಅಂತ. ಅದನ್ನು ನಾವು ತಜ್ಞ ವೈದ್ಯರೇ ಕೊಡಬೇಕು, ಇಲ್ಲರೆ ಗಂಟು ಸೆಪ್ಟಿಕ್ ಎಲ್ಲ ಆಗ್ತದೆ. ಬಾರಿ ಜಾಗ್ರತೆಯಿಂದ ಕ್ಲೀನ್ ಎಲ್ಲ ಮಾಡಿ ಗಂಟಿಗೆ ಇಂಜೆಕ್ಷನ್ ಕೊಡ್ತೇವೆ. ಅದನ್ನು ಬೇಕಾದ್ರೆ 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಕೊಡ್ಬೋದು, ಅಂದರೆ ಒಂದು 3-4 ಕೊಡ್ಬೋದು. ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಒಳ್ಳೆಯದಲ್ಲ, ಅದರಿಂದ ಗಂಟು ಡ್ಯಾಮೇಜ್ ಆಗ್ತದೆ. ಅದೊಂದು. ಎರಡನೇದಾಗಿ, ಈ ಗಂಟಿನ ನಮ್ಮ ಸುತ್ತ ನೀರಿರ್ತದೆ, ಸೈನೋಯಲ್ ಫ್ಲೂಯಿಡ್ ಅಂತ ಹೇಳ್ತೇವೆ, ಫೈನ್ ಲುಬ್ರಿಕೇಶನ್, ಸ್ಮೂತ್ ಮೂವ್ಮೆಂಟ್ಗೆ, ಅದು ಇದರಲ್ಲಿ ಕಂಪ್ಲೀಟ್ ಬತ್ತಿ ಹೋಗಿರ್ತದೆ. ಸೊ ಈಗ ನಾವು ಸ್ಟೀರಾಯ್ಡ್ ಬದಲು ಸ್ಟೀರಾಯ್ಡ್ನೊಟ್ಟಿಗೆ ಆ ನೀರಿದು ಕೂಡ ಅಂಶ ಸಿಗ್ತದೆ, ಫ್ಲೂಯಿಡ್ ಇದ್ದು. ಸ್ವಲ್ಪ ಕಾಸ್ಟ್ಲಿ ಅದು, ಬಟ್ ಕೆಲವರಿಗೆ ಈ ಇನ್ಶೂರೆನ್ಸ್ ಕಂಪನಿ ಇದ್ದವರು ನಮ್ಗೆ ಆಪರೇಷನ್ ಬೇಡ, ಕಂಪನಿಯಲ್ಲಿ ಸಿಗುತ್ತದೆ ಹಣ ಇದ್ದವರಿಗೆ, ಅದು ಕೂಡ ನಾವು ಟ್ರೈ ಮಾಡ್ತೇವೆ. ಅದಕ್ಕೆ ನಾವು ಇಂಜೆಕ್ಷನ್ ಕೊಡ್ತೇವೆ, ಸಪ್ಲಿಮೆಂಟ್ ಅಂತ. ಅಥವಾ ನೀವು ಹೇಳಿದಾಗ ಇಂಜೆಕ್ಷನ್ ಅಲ್ಲಿ ಈಗ ಹೊಸತ್ತು PRP ಅಂತ ಬಂದಿದೆ. PRP ಅಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ರೋಗಿದ್ದೇ ರಕ್ತವನ್ನು ತೆಗೆದು ಅದಕ್ಕೊಂದು ಸ್ಪೆಷಲ್ ಲ್ಯಾಬ್ ಇದೆಲ್ಲ ಸೆಟಪ್ ಬೇಕು, ಅದನ್ನು ಇನ್ಕ್ಯುಬೇಟ್ ಮಾಡಿ ಅದರಲ್ಲಿ ಕೆಲವು ಸೆಲ್ಸ್ ಅನ್ನು ಸಪರೇಟ್ ಮಾಡಿ, ಅದರಲ್ಲಿ ಪ್ಲೇಟ್ಲೆಟ್ ಅಂತ ಇದೆ ನಮ್ಮ ಶರೀರದ ಕಣಗಳಲ್ಲಿ, ಅದು ಒಳ್ಳೆಯದು. ಅದನ್ನು ನಾವು ಸಪರೇಟ್ ಮಾಡಿ ಅದನ್ನು ಗಂಟಿನ ಒಳಗೆ ಮಂಡಿಗೆ ಇಂಜೆಕ್ಷನ್ ಕೊಡ್ತೇವೆ. ಇದೀಗ ಕಳೆದ ಒಂದು 5-10 ವರ್ಷದಲ್ಲಿ ಹೆಸರುವಾಸಿ ಆಗ್ತಾ ಇದೆ ಹೆಚ್ಚಿನ ಪ್ರಮಾಣ. ಈಗ ಕೆಲವು ಕಡೆ, ಈಗ ಮಂಗಳೂರಲ್ಲಿ ಕೂಡ ನಾವು ಮಾಡ್ತಾ ಇದ್ದೇವೆ. ಇನ್ನು ಅದು ರಿಸಲ್ಟ್ ನೋಡಬೇಕು ಎಷ್ಟು ಇದು ಅಂತ. ಬಟ್ ಹೆಚ್ಚಿನವರಿಗೆ, ಈ ಮಿಡ್ಲ್ ಏಜಿನವರಿಗೆ ನಾವು ಆಪರೇಷನ್ ದೊಡ್ಡದು ಅಗತ್ಯ ಇಲ್ಲದವರಿಗೆ, ಅಥವಾ ಆಪರೇಷನ್ ನಾವು ಯಾರು ಒಪ್ಪಿಗೆ ಇಲ್ಲೋ ಅವರಿಗೆ ಇದನ್ನು ನಾವು ಟ್ರೈ ಮಾಡ್ತೇವೆ, PRP. ಆಮೇಲೆ ಲೇಟೆಸ್ಟ್ ಅಂದ್ರೆ ಸ್ಟೆಮ್ ಸೆಲ್ಸ್ ಅಂತ ಇದೆ. ಸ್ಟೆಮ್ ಸೆಲ್ಸ್ ಅಂದ್ರೆ ಅದು ಎಲ್ಲ ನಮ್ಮ ಇದರಲ್ಲಿ ಸೆಲ್ಸ್, ಈಗ ನಮ್ಮ ಶರೀರದಲ್ಲಿ ಬೇರೆ ಬೇರೆ ಸೆಲ್ಸ್ ಇರ್ತದೆ. ಈಗ ಎಲುಬಿದ್ದಾದ್ರೆ ಎಲುಬಿದ್ದು ಸೆಲ್, ಲಿವರ್ ಸೆಲ್ ಆದ್ರೆ ಲಿವರ್ ಸೆಲ್, ಬಟ್ ಮೇನ್ ಬರೋದು ಅದು ಸ್ಟೆಮ್ ಸೆಲ್ಸ್. ಸೊ ಅದನ್ನು ಕಳೆದ ಒಂದು 2-3 ದಶಕಗಳಿಂದ ಬೇರೆ ಬೇರೆ ನರದ್ದು ಕಾಯಿಲೆ ಇರ್ಬೋದು, ಲಂಗ್ಸ್ ಕಾಯಿಲೆ ಇರ್ಬೋದು, ಲಿವರ್ ಕಾಯಿಲೆ ಇರ್ಬೋದು, ಬ್ರೈನ್ ಇದಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಈಗ ಕೆಲವು ಕಾಲು ಮೆದುಳು ಬಳ್ಳಿ ಕಟ್ಟಾಗಿ ಪ್ಯಾರಾಲಿಸಿಸ್ ಆಗಿ ಕಾಲು ನಡಿ ಆಗದವರಿಗೆ ಕೂಡ ಸ್ಟೆಮ್ ಸೆಲ್ಸ್ ಇನ ಕೆಲವು ಟ್ರೀಟ್ಮೆಂಟ್ ಇದೆ. ಅದನ್ನು ನಾವು ಈಗ ಎಲುಬಿನಲ್ಲಿ ಕೂಡ ಶುರು ಮಾಡಿದ್ದೇವೆ. ಸೊ ಕೆಲವರಿಗೆ ಈಗ ಈ ಮೊಣಕಾಲು ಕೈ ಹೊರಗಡೆ ಟೆನ್ನಿಸ್ ಎಲ್ಬೋ ಅಂತ ಹೇಳಿದ್ದೇವೆ, ಅದು ನೋವು ಇರ್ಬೋದು, ಅಥವಾ ಹೀಲ್ ಪೇನ್, ಹಿಮ್ಮಡಿ ನೋವು, ಅದಕ್ಕೆಲ್ಲ ಈ ಇಂಜೆಕ್ಷನ್ ಕೊಡ್ಲಿಕ್ಕೆ ಆಗ್ತದೆ. ಅದರ ಜೊತೆಗೆ ಅದೇ ಸ್ಟೆಮ್ ಸೆಲ್ಸ್ ಕೂಡ ಪ್ರಯೋಜನ ಆಗ್ತದೆ. ಅದು ತುಂಬಾ ಕಾಸ್ಟ್ಲಿ, ಅದು ಕೂಡ ದುಬಾರಿ, ಮತ್ತೆ ಅದಕ್ಕೆ ಲ್ಯಾಬ್ ಸೆಟಪ್ ಎಲ್ಲ ಬೇಕು. ಈಗ ಈ PRP ಅಂತ ಹೇಳಿದ್ರಲ್ಲ, ಇತ್ತೀಚಿನ ದಿನಗಳಲ್ಲಿ ಆಗಿದೆ ಅಂತ, ಇದು ತುಂಬಾ
ಮತ್ತೆ ಮತ್ತೆ ಪುನಃ ಕೊಡಬೇಕಾಗ್ತದೆ. ಬೇಕಾಗ್ತದೆ. ಕೆಲವರಿಗೆ ಒಂದೇ ಇಂಜೆಕ್ಷನ್ಲೇ ಕಮ್ಮಿ ಆಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಒಂದು 2-3 ತಿಂಗಳು ಬಿಟ್ಟು ಇನ್ನೊಮ್ಮೆ ಕೊಡ್ಬೋದು. ಒಂದು 2-3 ಇಂಜೆಕ್ಷನ್ ಬೇಕಾಗ್ಬೋದು. ಅದನ್ನು ಮೊದಲೇ ನಾವು ರೋಗಿಗೆ ಹೇಳ್ತೇವೆ. ಕೆಲವರಿಗೆ ಒಂದೇ ಇಂಜೆಕ್ಷನ್ಲಿ ಕಮ್ಮಿ ಆಗ್ಬೋದು, ಕೆಲವರಿಗೆ 2-3 ಇಂಜೆಕ್ಷನ್ ಬೇಕಾಗ್ಬೋದು, ಕೆಲವರಿಗೆ ಅದು 2-3 ಕೊಟ್ಟರು ಏನು ಕಮ್ಮಿ ಆಗದೆ ಇರ್ಬೋದು. ಸೊ ಅದು ಅವರ ಪ್ರಕೃತಿ ಪ್ರಕಾರ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಅಂದ್ರೆ ಇದರಲ್ಲಿ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಅಂತ ಹೇಳಬಹುದಾ? ಅದಂದ್ರೆ ಸಂಶೋಧನೆ ಇನ್ನೂ ಕೂಡ ನಡೀತಾ ಇದೆ. ಸೊ ಕೆಲವು ಕಡೆ ನೋಡುವಾಗ ತುಂಬಾ ಕುತೂಹಲಕಾರಿ ಇದೆ, ಆಶಾದಾಯಕ ಇದೆ ನಿಟ್ಟಿನಲ್ಲಿದೆ. ಇದಲ್ಲದೆ ಈಗ ಸೊಂಟ ಮತ್ತೆ ಮೊಣಕಾಲು ಅಲ್ಲದೆ ಬೇರೆ ಎಲ್ಲಿ ಈ ಆರ್ಥರೈಟಿಸ್ ಬರಬಹುದು? ಮಂಡಿ ಸವೇತ ಆಸ್ಟಿಯೋಆರ್ಥರೈಟಿಸ್ ಬರುವುದು, ಇದು ಮೇನ್ 2 ಜಾಯಿಂಟ್. ಮತ್ತೆ ಬೇರೆ ಜಾಯಿಂಟ್ ಅಲ್ಲಿ ಬರುವುದು ಕಮ್ಮಿ. ಸಂಧಿವಾತ ರುಮೆಟಾಯ್ಡ್ ಆರ್ಥರೈಟಿಸ್, ಇದು ಮಧ್ಯ ವಯಸ್ಸಿನ ಹೆಂಗಸರಿ ಹೆಚ್ಚಾಗಿ ಬರ್ತದೆ. ಇದರಲ್ಲಿ ಕೈ ಬೆರಳೆಲ್ಲ ವಿಕಾರ ಆಗಿ ಕೈ ಬೆಂಡಾಗದೇ ಇರುವಂತ ಬರ್ತದೆ, ಅಥವಾ ಮಣಿಗಂಟು ಮತ್ತೆ ಭುಜ ಅಥವಾ ನಮ್ಮ ಬೆನ್ನೆಲುಬು ಇದೆಲ್ಲ ಆಗ್ಬೋದು ತೊಂದರೆಗಳು. ತುಂಬಾ ದಿವಸಗಳ ಕಾಲ ನಾವು ಯಾವುದೇ ರೀತಿಯ ಔಷಧಿಯನ್ನ ಮಾಡಲಿಲ್ಲ, ಹೇಗೋ ಸುಧಾರಿಸಿಕೊಂಡು ಹೋಗ್ತೇನೆ, ಏನೋ ಎಣ್ಣೆ ಉಜ್ಜಿಕೊಂಡು ಸುಧಾರಿಸ್ತೇನೆ ಅಂತ ಹೇಳಿ ಮುಂದೆ ಏನಾದ್ರೂ ಕೂಡ ಅದು ಸಿವಿಯರ್ ಆಗಿ ತೊಂದರೆ ಆಗ್ಬೋದಾ? ಸಿವಿಯರ್ ಇಲ್ಲ ನೋಡಿ. ಈಗ ಸಂಧಿವಾತದಲ್ಲಿ ಕೂಡ ಬೇರೆ ಬೇರೆ ಅದರಲ್ಲಿ ಟೈಪ್ ಇವೆ. ಕೆಲವರಿಗೆ ಒಂದೇ ಮಂಡಿ ನೋವು ಬಂದು ಹೋಗ್ಬೋದು ಒಮ್ಮೆಗೆ, ಮತ್ತೆ ಅದರ ತೊಂದರೆ ಇರೋದು ಅಂಥದ್ದು ಭಾರಿ ಕಮ್ಮಿ. ಕೆಲವರಿಗೆ ಮಾತ್ರ ಸಿವಿಯರ್ ಜಾಸ್ತಿ ಇದ್ದವರಿಗೆ, ಫ್ಯಾಮಿಲಿಯೆಲ್ಲ ಇದ್ದವರಿಗೆಲ್ಲ ಬೆರಳೆಲ್ಲ ಬೆಂಡಾಗ್ತಾ ಹೋಗ್ತದೆ, ಏನು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಅದರಲ್ಲಿ ತಿನ್ಲಿಕ್ಕೆ ಆಗುದಿಲ್ಲ, ಏನು ಕೆಲಸ ಮಾಡ್ಲಿಕ್ಕೆ. ಅಂಥವರಿಗೆ ತುಂಬಾ ಟೈಮ್ ಚಿಕಿತ್ಸೆ ಬೇಕಾದ್ರೆ, ಮತ್ತೆ ಈಗೀಗ ಅದಕ್ಕೆ ರುಮೆಟಾಲಜಿಸ್ಟ್ ಇಂದ ಅದರದ್ದೇ ಎಕ್ಸ್ಪರ್ಟ್ ಇದ್ದಾರೆ, ನಾವು ಅವರಿಗೆ ಕಳಿಸ್ತೇವೆ. ಯಾಕಂದ್ರೆ ಅದಕ್ಕೆ ಬೇರೆ ಬೇರೆ ವಿಧದ ಮದ್ದು ಬೇಕು. ಈಗ ಎಲ್ಲರಿಗೂ ಒಂದೇ ಬಗೆಯ ಮದ್ದು ಹಾಕ್ಲಿಕ್ಕೆ ಆಗುತ್ತೆ. ಕೆಲವರು ಅವರ ದೇಹ ಪ್ರಕೃತಿ ಆಗದೇ ಇರ್ಬೋದು, ಹಾಗೆ ಅದಾಗದಿದ್ರೆ ಬರುವಾಗ ಬೇರೆ ಮಾತ್ರೆ ಕೊಡ್ತಾರೆ. ಮತ್ತೆ ಅದೆಲ್ಲ ಸ್ವಲ್ಪ ಪವರ್ಫುಲ್ ಡ್ರಗ್, ಸ್ವಲ್ಪ ದೇಹಕ್ಕೆಲ್ಲ ತೊಂದರೆ ಇರ್ತದೆ. ಅದಕ್ಕೆ ಆಗಾಗ ಜಾಗ್ರತೆ ಮಾಡಿ, ಲಿವರ್ ಡ್ಯಾಮೇಜ್ ಆಗದಾಗೆ, ಕಿಡ್ನಿ ಡ್ಯಾಮೇಜ್ ಆಗದಾಗೆ ರಕ್ತ ಪರೀಕ್ಷೆ ಎಲ್ಲ ಮಾಡಬೇಕಾಗ್ತದೆ. ಆಗಾಗ 1 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಬಂದು ವೈದ್ಯರನ್ನು ಭೇಟಿಯಾಗಿ ಯಾವಾಗಲೂ ನೋಡ್ತಾ ಇರಬೇಕು. ಒಮ್ಮೆ ಮಾತ್ರೆ ತಗೊಂಡು ಅವರಷ್ಟಕ್ಕೆ ತಿಂಗಳುಗಟ್ಟಲೆ ತಗೊಳ್ಳೋದು ಒಳ್ಳೆಯದು. ಮುಖ್ಯವಾಗಿ ಈ ತರದ ಆರ್ಥರೈಟಿಸ್ ಇದ್ರೆ ಅವರು ಮುಂದಿನ ದಿನಗಳಲ್ಲಿ ಒಂದು ಸಲ ಬಂದ ಮೇಲೆ ಯಾವುದಾದ್ರೂ ರೀತಿಯಲ್ಲಿ ಜಾಗ್ರತೆ ವಹಿಸಬೇಕಾ? ಏನು ಕೆಲಸಗಳನ್ನೆಲ್ಲ ಅವರು ಮಾಡಬಾರ್ದು ಅಂತ ಏನಾದ್ರು? ಈಗ ಅವರು ಕೆಲಸ ತುಂಬ ಮೆಟ್ಲು ಹತ್ತುವಂಥದ್ದು ಅಂಥದನ್ನು ಖಂಡಿತ ಕಮ್ಮಿ ಮಾಡಬೇಕು. ಯಾವುದು ಮಂಡಿಗೆ ತುಂಬ ತೊಂದರೆ ಕೊಡ್ತದೆ, ತುಂಬ ನಾಶ ಮಾಡುವಂಥದ್ದು ಅಂಥದನ್ನು ಕಮ್ಮಿ ಮಾಡಬೇಕಾಗ್ತದೆ. ಮುಂದಿನ ದಿವಸಗಳಲ್ಲಿ ಅವರು ಎಕ್ಸಸೈಸು, ವಾಕಿಂಗು, ಯೋಗ, ಜಾಗಿಂಗು ಇಂಥದ್ದನ್ನೆಲ್ಲ ಮಾಡ್ಬೋದು, ಎಲ್ಲ ಮಾಡ್ಲಿಕ್ಕಾಗ್ತದೆ. ಇದು ಆರ್ಥರೈಟಿಸ್ ಬಾರದ ಹಾಗೆ ತಡೆಯುವಂಥದ್ದು ಏನಾದರೂ ಉಂಟಾ? ಇಷ್ಟರ ನಮ್ಮ ಅಲೋಪತಿಯಲ್ಲಿ ಹಾಗೆ ಏನು ಇಲ್ಲ. ಅದೇ ಜಾಗ್ರತೆ, ದೇಹದ ಗಾತ್ರ ಇದ್ದವರಿಗೆ ನಾವು ಮೊದಲೇ ಹೇಳ್ತೇವೆ. ಈಗ ನಾವು ಕೆಲವು 20-30 ವರ್ಷದವರಿಗೆ ನೋಡ್ತೇವೆ, 120 ಕಿಲೋ ಬಾಡಿ ವೇಟ್ ಇದ್ದವರಿಗೆ, ಅವರಿಗೆ ಮೊದಲೇ ಹೇಳ್ತೇವೆ, ನೋಡಿ ನಿಮ್ಗೆ ಎಲ್ಲ ಕಾಯಿಲೆ ಜೊತೆಗೆ ಮಂಡಿ ಸವೆತ ಬರ್ತದೆ. ಆದಷ್ಟು ನೀವು, ಅದು ಸುಲಭ ಅಲ್ಲ, ಅಷ್ಟನ್ನು ಕಮ್ಮಿ ಮಾಡೋದು. ಅದು ಕೂಡ ಪರಂಪರೆ ಇದ್ರೆ ಒಮ್ಮೆಗೆ ಒಂದೇ ತಿಂಗಳಲ್ಲಿ ಮ್ಯಾಜಿಕ್ ಅಲ್ಲಿ ನಾವು ದೇಹದ ಗಾತ್ರ ಕಮ್ಮಿ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೂ ಕೂಡ ಅದು ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ಬಾರದ ಹಾಗೆ ಅದೇ ಜೀವನ ಶೈಲಿ, ಸ್ವಲ್ಪ ನಾನು ಹೇಳಿದಾಗ ಕುಕ್ಕರ್ ಕಲ್ಲಿ ಕೂತ್ಕೊಳ್ಳುವಂಥದ್ದು, ಮೆಟ್ಲು ಹತ್ತುದು ಅಂಥದ್ದೆಲ್ಲ ದೇಹದ ಗಾತ್ರವನ್ನು ಕಂಟ್ರೋಲ್ ಇಟ್ಟರೆ ಬಾರದಿರ್ಬೋದು. ಎಲ್ಲೋ ಒಂದು ಕಡೆ ಇದ್ದ ಈ ನೋವು ಮುಂದೆ ಬೇರೆ ಕಡೆಗೆ ಪಸರಿಸುವಂಥದ್ದು, ಈ ಥರದ್ದು ಪಸರಿಸುವುದಿಲ್ಲ. ಕೆಲವು ಸಾರಿ ಇನ್ನೊಂದು ಕಾಲಿನ ಗಂಟು ಕೂಡ ಬರ್ಬೋದು. ಕೆಲವರಿಗೆ ಒಂದೇ ಕಾಲು ಗಂಟು ಬರ್ತದೆ, ಕೆಲವರಿಗೆ ಒಂದರಲ್ಲಿ ಜಾಸ್ತಿ ಇರ್ತದೆ, ಒಂದರಲ್ಲಿ ಕಮ್ಮಿ ಇರ್ತದೆ. ಕೆಲವರಿಗೆ 2 ಇದ್ದವರಿಗೆ ನಾವು ಹೆಚ್ಚಾಗಿ 1 ಆಪರೇಷನ್ ಮಾಡಿ 1-2 ತಿಂಗಳ ನಂತರ ಇನ್ನೊಂದು ಆಪರೇಷನ್. ಕೆಲವು ಸಾರಿ ಅವರು ಹೇಳಿದರೆ ನಮ್ಗೆ ಇಲ್ಲ ಡಾಕ್ಟರ್ ಒಂದೇ ಆಪರೇಷನ್ ಮಾಡಿ ಹೇಳಿದರೆ ಸ್ವಲ್ಪ ಮೇಜರ್ ಆಗ್ತದೆ. ಒಂದೇ ಟೈಮಲ್ಲಿ ಬೋಧ ತಪ್ಪಿಸಿ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟು ಅರೆವಳಿಕೆ ಕೊಟ್ಟು 2 ಗಂಟನ್ನು ಕೂಡ ಮಾಡುತ್ತೆ. ಇದಕ್ಕೆ ಕೆಲವರೆಲ್ಲ ಈ ಕ್ಯಾಪ್ ಇಂಥದ್ದನ್ನೆಲ್ಲ ಹಾಕೊಂಡು, ಅದೇ ನೀ ಬ್ರೇಸ್ ಅಂತ ಹೇಳ್ತೇವೆ ನಾವು. ಬೇರೆ ಬೇರೆ ಟೈಪ್ ಸ್ಪ್ಲಿಂಟ್ ಇದೆ. ಅಂದರೆ ಈಗ ಆಪರೇಷನ್ ಆದ ಕೂಡಲೇ ಅಥವಾ ಆಪರೇಷನ್ ಬೇಡದವರಿಗೆ ಅಥವಾ ಆರಂಭಿಕ ಹಂತದಲ್ಲಿ ಬೇರೆ ಬೇರೆ ಟೈಪ್ ಇದು, ನೀ ಕ್ಯಾಪ್ ಮತ್ತೆ ಬಾತ್ ಬಂದದ್ದು ಕಮ್ಮಿ ಮಾಡಲಿಕ್ಕೆ ಸಾಕ್ಸ್ ಟೈಪ್ ಇದು, ಅದೆಲ್ಲ ಹಾಕಿ ಅವರು ಓಡಾಡ್ಲಿಕ್ಕೆ ಆಗ್ತದೆ. ಅದು ವಿಧಾನ ಉಪಯೋಗ ಇದೆ. ಹೊಸ ಬಗೆ ಅಂದ್ರೆ ಇತ್ತೀಚೆಗೆ ಈ ಸರ್ಜರಿ ನೀವು ಕೇಳಿಬರೋದು, ಮಂಗಳೂರಲ್ಲಿ ಕೂಡ ರೋಬೋಟಿಕ್ ಸರ್ಜರಿ ಅಂತ ಬಂದಿದೆ. ರೋಬೋಟಿಕ್ ಅಂದ್ರೆ ಈಗ ನಾವು ಮನುಷ್ಯನೊಟ್ಟಿಗೆ ಅದರಲ್ಲಿ ಕರೆಕ್ಟ್ ಪ್ರಿಸಿಷನ್ ಆಗ್ತದೆ. ಈಗ ನೀವು ಸಪೋಸ್ ಆಪರೇಷನ್ ಮಾಡುವಾಗ ಎಷ್ಟು ಎಲುಬನ್ನು ತೆಗಿಬೇಕು, ಎಷ್ಟು ಕಟ್ ಮಾಡಬೇಕು, ನಾವು ಆಂಗಲ್ ಎಲ್ಲ ಕ್ಯಾಲ್ಕುಲೇಟ್ ಮಾಡುವಾಗ ಅದರದ್ದು ರೋಬೋಟಿಕ್ ಸರ್ಜರಿ. ಅದಕ್ಕೆ ತುಂಬಾ ಇನ್ವೆಸ್ಟ್ಮೆಂಟ್ ಇದೆ, ಆ ರೋಬೋಟ್ ಇದೆಲ್ಲ, ಇದು ಮೆಷಿನ್ ಎಲ್ಲ ಹಾಕ್ಲಿಕ್ಕೆ. ಬಟ್ ಅದರದ್ದು ಫಲಿತಾಂಶ ಸ್ವಲ್ಪ ಒಳ್ಳೆಯದು. ಅದಕ್ಕೆ ಸ್ಪೆಷಲ್ ಟ್ರೈನಿಂಗ್ ಎಲ್ಲ ಬೇಕಾಗ್ತದೆ. ಆಮೇಲೆ ಕೊನೆಯದಾಗಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಕೇಳಿದ್ರು, ಕೃತಕ ಬುದ್ಧಿ ಅಂತ, ಅದು ಕೂಡ ಇನ್ನು ಬರುವ ಸಾಧ್ಯತೆ ಇದೆ. ಅದರ ಮುಖಾಂತರ ಇನ್ನು ಕೂಡ ಯಶಸ್ವಿ ಶಸ್ತ್ರಚಿಕಿತ್ಸೆ ಬರೋ ಸಾಧ್ಯತೆ ಇದೆ. ಇದೆಲ್ಲ ಹೊಸತು. ರೋಬೋಟಿಕ್ ಸರ್ಜರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸ್ಟೆಮ್ ಸೆಲ್ಸ್ ಹೇಳುದು, ಇದೆಲ್ಲ ನಾವು ಇನ್ನೊಂದು 5 ವರ್ಷ 10 ವರ್ಷ ಆಗುವಾಗ ನಮ್ಗೆ ಅದರ ಫಲಿತಾಂಶ ಗೊತ್ತಾಗ್ತದೆ, ಎಷ್ಟು ಅದು ಫಲಪ್ರದವಾಗಿದೆ ಅಂತ. ಒಳ್ಳೆಯದು ಡಾಕ್ಟರ್ ಸೀತಾರಾಮ್ ರಾವ್ ಅವರೇ. ಮುಖ್ಯವಾಗಿ ಮೂಳೆಯ ಒಂದು ಸವೆತ ಯಾವ ರೀತಿಯಲ್ಲಿ ಅದು ಆಗ್ತದೆ, ಮತ್ತೆ ಇದಕ್ಕೆ ಯಾವ ರೀತಿಯಲ್ಲೆಲ್ಲ ಶಸ್ತ್ರಚಿಕಿತ್ಸೆ ಆಗಲಿ ಬೇರೆ ಪರಿಹಾರಗಳಾಗಲಿ ಇದೆ ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ ಸರ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದ. ನಮಸ್ಕಾರ.